ಪಕ್ಷದಿಂದ ಉಚ್ಚಾಟಿಸಿದ್ದಕ್ಕೆ ಯತ್ನಾಳ್ ಆಕ್ರೋಶ. ಹಿಂದೂ ಹುಲಿ ಪರ ಅಭಿಮಾನಿಗಳ ಘರ್ಜನೆ. ಬಿಜೆಪಿಯಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ? ಯತ್ನಾಳ್ ಇಲ್ಲದೆ ಪಕ್ಷ ಮಕಾಡೆ ಮಲ್ಗುತ್ತಾ? ವಿರೋಧಿ ಬಣಕ್ಕೂ ಎಚ್ಚರಿಕೆಯ ಗಂಟೆ. ಯತ್ನಾಳ್ ವಾಪಸ್ ಬರ್ತಾರೆ ಎಂದಿದ್ದೇಕೆ ರಮೇಶ್ ಜಾರಕಿಹೊಳಿ. ಯತ್ನಾಳ್ ಮುಂದಿನ ನಡೆಯೇನು? ಬಸನಗೌಡರನ್ನು ಹೊರ ಹಾಕೋದ್ರಿಂದ ಬಸನಗೌಡರಿಗೆ ಏನೂ ಲಾಸ್ ಇಲ್ಲ, ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಲಾಸ್ ಇದೆ ಅಂತ ನಾನು ಖಂಡಿತವಾಗಿ ನಾನು ಹೇಳ್ತಾ ಬಯಸ್ತಾ ಇದ್ದೀನಿ. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು, ಇವತ್ತು ನಮ್ಮ ನಾಯಕರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡೋದು ದೊಡ್ಡ ಮನುಷ್ಯನ ಅಲ್ಲ. ಅವರು ನಮ್ಮಲ್ಲಿ ಬಂದಿಲ್ಲ. ಈಗ ಒಂದು ವೇಳೆ ಬಂದರೆ ಅವ್ರು ಬಂದರೆ ಅದು ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತಾರೆ. ಅಷ್ಟು ಸರಳವಾಗಿಯೂ ಕೂಡ ಇಲ್ಲ. ಕೇಂದ್ರ ಬಿಜೆಪಿಯವರು ಭಾಳ ಸ್ಪಷ್ಟವಾದಂಥ ಸಂದೇಶ ಯತ್ನಾಳ್ ಅವರಿಗೆ ಮತ್ತು ಬೇರೆ ಹಿಂದೂ ಹುಲಿಗಳಿಗೆ ಏನು ಕಳಿಸಿದ್ದಾರೆ ಅಂದರೆ, ನಮಗೆ ಭ್ರಷ್ಟಾಚಾರ ಇಷ್ಟ, ಕುಟುಂಬ ರಾಜಕೀಯ ಇಷ್ಟ, ನೀವು ಎಷ್ಟೇ ತಿಪ್ಪರ್ಲಾಗ ಹಾಕಿದ್ರೂ ಇವರಿಬ್ಬರನ್ನ ನಾವು ಬಿಟ್ಕೊಡೋದಿಲ್ಲ. ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಬಹಳಷ್ಟು ಗಟ್ಟಿಗೆ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡೋಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಅಮಿತ್ ಶಾ ಅವರು, ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ ನಮ್ಮ JP ನಡ್ಡಾ ಅವರು, ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ. ಇವತ್ತು ನಾನು ಹಿಡ್ಕೊಂಡು ಎಲ್ಲ ಮೋರ್ಚಾ ಅಧ್ಯಕ್ಷರು ರಾಜೀನಾಮೆ ಕೊಟ್ಟಿದ್ದಾರೆ, ಮತ್ತು ಪದಾಧಿಕಾರಿಗಳು ರಾಜೀನಾಮೆ ಕೊಡ್ತಾ ಇದ್ದಾರೆ. ನಾಳೆ ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ತೀವಿ. ಹಿಂದೂ ಹುಲಿ, ಪಕ್ಷನಿಷ್ಠ, ಹೈಕಮಾಂಡ್ನಲ್ಲೂ ಬೆಂಬಲ ಇದೆ, ನಾನು ಯಾರಿಗೂ ಭಯಪಡಲ್ಲ, ಯಾರಿಗೂ ತಲೆಬಾಗಲ್ಲ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದ ಯತ್ನಾಳ್ಗೆ ಈಗ ಪಕ್ಷದಿಂದಲೇ ಗೇಟ್ ಪಾಸ್ ಕೊಡಲಾಗಿದೆ. ಆದರೆ ಉಚ್ಚಾಟನೆಗೂ ಡೋಂಟ್ ಕೇರ್ ಅಂತ ಇರೋ ಫೈರ್ ಬ್ರ್ಯಾಂಡ್ ನಾಯಕ ಮತ್ತೆ ಘರ್ಜಿಸಿದ್ದಾರೆ. ಹಿಂದೂ ಹುಲಿಪರ ಬೆಂಬಲಿಗರ ಘರ್ಜನೆ, ಪ್ರತಿಭಟನೆ, ಹೋರಾಟದ ಎಚ್ಚರಿಕೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ, ಪಕ್ಷ ಮಖಾಡೆ ಮಲ್ಗುತ್ತೆ, ಯತ್ನಾಳ್ ಗುಡುಗು. ಯತ್ನಾಳ್ ವಾಪಸ್, ಎಚ್ಚರಿಕೆ ಗಂಟೆ. ಜಾರಕಿಹೊಳಿ ಮಾತಿನ ಮರ್ಮ ಏನು? ಹಲವು ಬಾರಿ ನೋಟಿಸ್ ಕೊಟ್ಟರೂ ತಣ್ಣಗಾಗಲಿಲ್ಲ, ವಾರ್ನಿಂಗ್ ಕೊಟ್ಟರೂ ಕೇರ್ ಮಾಡಲಿಲ್ಲ. ಹೇಳಿದಷ್ಟು ಮತ್ತೆ ಹೆಚ್ಚು ಮಾಡ್ತಾ ಇದ್ದ ಫೈರ್ ಬ್ರ್ಯಾಂಡ್ ನಾಯಕ ಯತ್ನಾಳ್ಗೆ ಬಿಜೆಪಿ ಹೈಕಮಾಂಡ್ ಉಚ್ಚಾಟನೆ ಶಿಕ್ಷೆ ಕೊಟ್ಟಿದೆ. ಅದು 6 ವರ್ಷಗಳ ಕಾಲ ಉಚ್ಚಾಟನೆ. ಯಾವುದಕ್ಕೂ ಬಗ್ಗದ ಬಸನಗೌಡ ಯತ್ನಾಳ್ ಉಚ್ಚಾಟನೆಯ ನಂತರ ಸೈಲೆಂಟ್ ಆಗಬಹುದು ಅಂತ ಹೈಕಮಾಂಡ್ ಅಂದುಕೊಂಡಿತ್ತೇನೋ, ಆದರೆ ಅವರು ಮತ್ತೆ ತಮ್ಮ ವರಸೆ ಮುಂದುವರೆಸಿದ್ದಾರೆ. ಎಸ್, ಆ ಹುಲಿ ಜಗ್ಗೋ ಹುಲಿ ಅಲ್ಲ, ಸೈಲೆಂಟ್ ಆಗೋ ಜಾಯಮಾನ ಅಲ್ವೇ ಅಲ್ಲ. ಉಚ್ಚಾಟನೆಯಾದ ಕೆಲವು ದಿನಗಳಾದರೂ ಯತ್ನಾಳ್ ಸೈಲೆಂಟ್ ಆಗಿರ್ತಾರಾ ಅಂದುಕೊಂಡ್ರೆ ನೋವೇ, ಚಾನ್ಸೇ ಇಲ್ಲ. ಅದೇ ದಿನ ಅವರು ರೆಬೆಲ್ ರೂಪವನ್ನು ತೋರಿಸಿದ್ದಾರೆ. ತಮಗೆ ಅನ್ಯಾಯ ಆಗಿದೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಮಾತ್ರ ಬೆಲೆ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆಯಾದ ನಂತರ ಅವರ ಘರ್ಜನೆ ಕಡಿಮೆ ಆಗುತ್ತೆ, ಅವರು ಮತ್ತೆ ಪಕ್ಷ ವಿರೋಧಿ ಹೇಳಿಕೆಗಳನ್ನು ಕೊಡಲ್ಲ ಅಂತ ಎಲ್ಲರೂ ಅಂದುಕೊಂಡಿದ್ರು. ಆದರೆ ತಮ್ಮ ಉಚ್ಚಾಟನೆ ಬಗ್ಗೆ ಟ್ವೀಟ್ ಮಾಡಿರೋ ಯತ್ನಾಳ್ ಪುಟಗಟ್ಟಲೆ ಬರೆದು ಪೂಜ್ಯ ತಂದೆಯವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಕಾರ್ಯಕರ್ತರ ಪಕ್ಷ ಎಂದು ಹೆಸರುವಾಸಿಯಾಗಿದ್ದ ಭಾರತೀಯ ಜನತಾ ಪಕ್ಷ ಈಗ ಕುಟುಂಬ ರಾಜಕಾರಣದಲ್ಲಿ ಮುಳುಗಿರುವುದು ವಿಷಾದನೀಯ ಅಂತ ಅವರು ಟ್ವೀಟ್ ಏಟು ಕೊಟ್ಟಿದ್ದಾರೆ. ತಮ್ಮನ್ನ ಉಚ್ಚಾಟನೆ ಮಾಡಿರೋ ಹೈಕಮಾಂಡ್ ಬಗ್ಗೆಯೂ ಅಸಮಾಧಾನ ವ್ಯಕ್ತಪಡಿಸಿರೋ ಯತ್ನಾಳ್
ಪಕ್ಷದ ವಿರುದ್ಧ ಬಹಿರಂಗವಾಗಿ ಮಾತನಾಡಿ ಹಾಗೂ ಆಡಳಿತಾರೂಢ ಪಕ್ಷದ ಸಭೆಯಲ್ಲಿ ಭಾಗವಹಿಸುತ್ತಿದ್ದ ಶಾಸಕರ ಉಚ್ಚಾಟನೆ ಮಾಡದೆ ಉತ್ತರ ಕರ್ನಾಟಕ ಭಾಗದಲ್ಲಿ ಪಕ್ಷದ ಬಲವರ್ಧನೆಗೆ ಟೊಂಕ ಕಟ್ಟಿ ಕೆಲಸ ಮಾಡಿದ ನನ್ನಂಥವರಿಗೆ ಉಚ್ಚಾಟನೆ ಮಾಡುವುದು ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಕಲ್ಯಾಣ ಕರ್ನಾಟಕದಲ್ಲಿ ಸದೃಢವಾಗಿದ್ದ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಮಖಾಡೆ ಮಲಗಿದ್ದು ಯಾರ ಅಡ್ಜಸ್ಟ್ಮೆಂಟ್ ರಾಜಕಾರಣದಿಂದ ಎಂದು ಪಕ್ಷದ ಪ್ರಮುಖರು ವಿಶ್ಲೇಷಿಸಲಿ ಅಂತ ಟಾಂಗ್ ಕೊಟ್ಟಿದ್ದಾರೆ. ಉಚ್ಚಾಟನೆ ಆದ ನಂತರ ಏನೂ ಪ್ರತಿಕ್ರಿಯೆ ಕೊಡದೆ ಸೈಲೆಂಟ್ ಆಗಿದ್ದ ಯತ್ನಾಳ್ ಈಗ ಟ್ವೀಟ್ ಮಾಡಿ ತಮ್ಮ ಉಚ್ಚಾಟನೆಗೆ ಕಾರಣವಾದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಹಿಂದುತ್ವವಾದ ಬಗ್ಗೆ ರಾಜಿ ಮಾಡಿಕೊಳ್ಳದೆ ಕುಟುಂಬ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ದಕ್ಕಾಗಿ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಿದ್ದ ಈಶ್ವರಪ್ಪನವರನ್ನ ಹೊರಗಿಟ್ರು. ನಿಸ್ವಾರ್ಥ ಕಾರ್ಯಕರ್ತರು ತನುಮನ ಧನದಿಂದ ದುಡಿದ ಮುಖಂಡರಿಂದ ಪಕ್ಷದ ಸಂಘಟನೆಯಾಯಿತೇ ಹೊರತು ಸ್ವಯಂ ಘೋಷಿತ ಪೂಜ್ಯರಿಂದಲ್ಲ ಅಂತ ಯಡಿಯೂರಪ್ಪಗೆ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಯತ್ನಾಳ್ ಉಚ್ಚಾಟನೆ ಹಂತ ಹಂತವಾಗಿ ಬಿಜೆಪಿಯಲ್ಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದ್ದು ಯತ್ನಾಳ್ ಬೆಂಬಲಿಗರು ಕೆಲವರು ಕಾರ್ಯಕರ್ತರು ಯತ್ನಾಳ್ ಪರವಾಗಿ ಧ್ವನಿ ಎತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಯತ್ನಾಳ್ ಪರವಾಗಿ ಕ್ಯಾಂಪೇನ್ ಆಗ್ತಾ ಇದೆ. ಹಿಂದೂಗಳ ಪರ ಧ್ವನಿ ಎತ್ತುವವರನ್ನ ಬಿಜೆಪಿಯಲ್ಲಿ ತುಳಿಯಲಾಗ್ತಾ ಇದೆ. ಅಡ್ಜಸ್ಟ್ಮೆಂಟ್ ರಾಜಕಾರಣಕ್ಕೆ ಬೆಲೆ ಕೊಡಲಾಗ್ತಾ ಇದೆ ಅಂತ ಕೆಲವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ಗೆ ಶ್ರೀಗಳ ಬೆಂಬಲ, ಉಗ್ರ ಹೋರಾಟದ ಎಚ್ಚರಿಕೆ. ಬಿಎಸ್ವೈ ಅಂಡ್ ಸನ್ಸ್ ವಿರುದ್ಧ ಕಾರ್ಯಕರ್ತರ ಆಕ್ರೋಶ. ವಿಜಯಪುರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಈಗ ಎಲ್ಲ ಲಿಂಗಾಯತ ಶಾಸಕರು ಬಿಜೆಪಿ ಬಿಟ್ಟು ಹೊರಬನ್ನಿ ಅಂತ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಕರೆ ಕೊಟ್ಟಿದ್ದಾರೆ. ಯತ್ನಾಳ್ ಬೆಂಬಲಕ್ಕೆ ನಿಂತಿರೋ ಸ್ವಾಮೀಜಿ ಯತ್ನಾಳ್ ಉಚ್ಚಾಟನೆಗೆ ಬಿಎಸ್ ಯಡಿಯೂರಪ್ಪ ಮತ್ತು ಅವರ ಕುಟುಂಬವೇ ಕಾರಣ. ಇದನ್ನು ನಾನು ನೇರವಾಗಿ ಆರೋಪ ಮಾಡ್ತೀನಿ. ಯತ್ನಾಳ್ ಉಚ್ಚಾಟನೆ ವಿರೋಧಿಸಿ ಬಿಜೆಪಿಯಲ್ಲಿರುವ ಪಂಚಮಸಾಲಿಗಳು ರಾಜೀನಾಮೆ ಕೊಡಬೇಕು, ಪಕ್ಷದಲ್ಲಿರುವ ಪಂಚಮಸಾಲಿಗಳು ಹೊರಗೆ ಬರಬೇಕು ಅಂತ ಹೇಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಭರ್ಜರಿ ಬ್ಯಾಟಿಂಗ್ ನಡೆಸಿರೋ ಸ್ವಾಮೀಜಿ ಯತ್ನಾಳ್ ಎಂದಿಗೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ. ಕಾಣದ ಕೈಗಳು ಅವರನ್ನ ಉಚ್ಚಾಟನೆ ಮಾಡುವಂತೆ ಮಾಡಿವೆ. ಕುಟುಂಬ ರಾಜಕಾರಣ ಬೇಡ ಎನ್ನುವುದು ತಪ್ಪೆ. ಯತ್ನಾಳ್ ಏನೇ ಮಾತನಾಡಿದ್ರೂ ಅವರು ಉತ್ತರ ಕರ್ನಾಟಕ ಹಿಂದುತ್ವದ ಬಗ್ಗೆಯೇ ಮಾತನಾಡಿದ್ದಾರೆ ಅಂತ ಹೇಳಿದ್ರು. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿ ಬಿಜೆಪಿ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕ್ಕೊಂಡಿದೆ. ಇದರಿಂದ ಬಿಜೆಪಿ ಪಕ್ಷಕ್ಕೆ ಹಿನ್ನಡೆಯಾಗಲಿದೆ. ಈಗ ಬಿಜೆಪಿಗೆ 60 ಸ್ಥಾನ ಬಂದಿವೆ, ಮುಂದೆ 30 ಸೀಟು ಕೂಡ ಬರಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಬಸವರಾಜ ಪಾಟೀಲ್ ಯತ್ನಾಳ್ ಅವರನ್ನು ಇವತ್ತು ಕೆಲವರು ಕುತಂತ್ರ ಮಾಡಿ ಅವರನ್ನು ಅವ್ರ ಪಕ್ಷದ ವತಿಯಿಂದ ಉಚ್ಚಾಟನೆ ಮಾಡತಕ್ಕಂಥದ್ದು ಕ್ರಮ ನಿಜವಾಗ್ಲೂ ಖಂಡನೀಯವಾಗಿರ್ತಕ್ಕಂಥದ್ದು. ಲಿಂಗಾಯತ ನಾಯಕತ್ವವನ್ನು ಕುಗ್ಗಿಸುವಂಥ ಕೆಲವೊಂದು ದುಷ್ಟ ಮನಸ್ಸುಗಳು ಮತ್ತು ಕುತಂತ್ರದ ಮೂಲಕವಾಗಿ ಭಾರತೀಯ ಜನತಾ ಪಕ್ಷದಿಂದ ಒಬ್ಬ ಹಿರಿಯ ನಾಯಕನನ್ನು, ಪ್ರಾಮಾಣಿಕ ರಾಜಕಾರಣಿಯನ್ನು ನೇರವಾಗಿ ಮಾತನಾಡುವಂಥ ಅವ್ರ ಪಕ್ಷದ ಸಿದ್ಧಾಂತಗಳನ್ನು ಭಾಳಷ್ಟು ಗಟ್ಟಿಗೆ ಪ್ರತಿಪಾದಿಸುವಂಥ ಒಬ್ಬ ನಾಯಕನನ್ನು ಇವತ್ತು ಉಚ್ಚಾಟನೆ ಮಾಡೋಷ್ಟು ಮಟ್ಟಿಗೆ ಕೀಳು ಮಟ್ಟಕ್ಕೆ ಇವತ್ತು ಒಳಗಾಗಿರ್ತಕ್ಕಂಥದ್ದು ಅದು ಅವ್ರ ಪಕ್ಷಕ್ಕೆ ಭಾಳ ದೊಡ್ಡ ಹಿನ್ನಡೆ. ಬಸವನಗೌಡರನ್ನ ಉಚ್ಚಾಟನೆ ಮಾಡುವಂಥ ಕೆಲಸ ಏನು ಮಾಡೋಕತ್ತಾರಲ್ಲ ಅಂಥವ್ರನ್ನ ಯಾವ ಕಾರಣಕ್ಕೂ ನಮ್ಮ ಜನ ಬೆಂಬಲಿಸಬಾರ್ದು, ಅಂಥ ನಾಯಕತ್ವನ ಒಪ್ಪಬಾರ್ದು ಅಂತೇಳಿ ಅವ್ರ ವಿರುದ್ಧವಾಗಿ ಹೋರಾಟ ಮಾಡುವಂಥದ್ದು. ಕೂಡಲೇ ಭಾರತೀಯ ಜನತಾ ಪಕ್ಷ ಎಚ್ಚೆತ್ತುಕೊಂಡು ಉಚ್ಚಾಟನೆ ಆದೇಶವನ್ನು ಹಿಂಪಡೆದ್ರೆ ನಿಮ್ಮ ಪಕ್ಷಕ್ಕೆ ಒಳ್ಳೆಯದು, ಇಲ್ಲಕ ನಿಮ್ಮ ಕಾಲ ಮೇಲೆ ನೀವೇ ಕಲ್ಲು ಹಾಕ್ಕೊಳ್ತೀರಿ ಅಂತ ಮಾತನ್ನು ನೇರವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಬಸನಗೌಡ ಪಾಟೀಲ್ ಅವರ ಉಚ್ಚಾಟನೆಯನ್ನ ಕೂಡಲೇ ವಾಪಸ್ ಪಡೆಯಬೇಕು ಅಂತ ಒತ್ತಾಯಿಸಿರೋ ಸ್ವಾಮೀಜಿ ಉಗ್ರ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟರು. ಈ ಹೋರಾಟ ಪ್ರಧಾನಿ ಮೋದಿ, ಸಚಿವ ಅಮಿತ್ ಶಾ ವಿರುದ್ಧ ಅಲ್ಲ, ಪಂಚಮಸಾಲಿಗಳ ನಾಯಕತ್ವ ತುಳಿದವರ ವಿರುದ್ಧ ಪ್ರತಿಭಟನೆ ಮಾಡುತ್ತೇವೆ. ಅಂದು ಕಿತ್ತೂರು ರಾಣಿ ಚೆನ್ನಮ್ಮಳಿಗೆ ಮೋಸ ಮಾಡಿದ ಶಕ್ತಿಗಳೇ ಈಗ ಹೀಗೆ ಮಾಡುತ್ತಿವೆ. 21ನೇ ಶತಮಾನದಲ್ಲಿ ಅದೇ ಶಕ್ತಿಗಳು ಅಟ್ಟಹಾಸ ಮೆರೆಯುತ್ತಿವೆ. ಉಚ್ಚಾಟನೆ ವಾಪಸ್ ಪಡೆಯಲೇಬೇಕು, ಇಲ್ಲದೆ ಹೋದಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಎಚ್ಚರಿಕೆ ಕೊಟ್ಟರು. ಸ್ವಾಮೀಜಿ ಮಾತ್ರ ಅಲ್ಲ, ಕೆಲವು ಕಾರ್ಯಕರ್ತರು, ಬೆಂಬಲಿಗರು ಕೂಡ ಹಿಂದೂ ಹುಲಿ ಯತ್ನಾಳ್ ಪರ ಧ್ವನಿ ಎತ್ತಿದ್ದಾರೆ. ಉತ್ತರ ಕರ್ನಾಟಕದ ಸಾಕಷ್ಟು ಜಿಲ್ಲೆಗಳಲ್ಲಿ ಯತ್ನಾಳ್ ಬೆಂಬಲಿಸಿ ಪ್ರತಿಭಟನೆಗಳು ನಡೆದಿವೆ. ಹಾಸನದಲ್ಲೂ ಯತ್ನಾಳ್ ಬೆಂಬಲಿಗರು ಪ್ರತಿಭಟನೆ ಮಾಡಿ ಉಚ್ಚಾಟನೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾನೂನಂತೆ ಕಾನೂನು, ಅವರಪ್ಪಂದಂತೆ ಕಾನೂನು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು.
ಯತ್ನಾಳ್ ಉಚ್ಚಾಟನೆಗೆ ವಿಜಯಪುರದಲ್ಲಿ ಆಕ್ರೋಶ. ವಿಜಯೇಂದ್ರ ಬಿಎಸ್ವೈ ಪ್ರತಿಕೃತಿ ದಹಿಸಿ ಪ್ರತಿಭಟನೆ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ವಿಜಯಪುರ ಜಿಲ್ಲೆಯಾದ್ಯಂತ ಭಾರೀ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇಂಡಿಯಲ್ಲಿ ಯತ್ನಾಳ್ ಬೆಂಬಲಿಗರು ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಯತ್ನಾಳ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲೂ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಬೆನ್ನಲ್ಲೇ ಅವರ ಕ್ಷೇತ್ರದಲ್ಲಿ ಆಕ್ರೋಶ ಭುಗಿಲೆದ್ದಿದೆ. ವಿಜಯಪುರ ಜಿಲ್ಲೆಯ ಹಲವು ಕಡೆಗಳಲ್ಲಿ ಯತ್ನಾಳ್ ಬೆಂಬಲಿಸಿ ಪ್ರತಿಭಟನೆ ನಡೆಸಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ಕೋರವಾರ ಗ್ರಾಮದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ಮಾಡಲಾಗಿದೆ. ಕೂಡಲೇ ಉಚ್ಚಾಟನೆ ಆದೇಶ ವಾಪಸ್ ಪಡೆಯಬೇಕು, ಇಲ್ಲದಿದ್ದರೆ ಬಿಜೆಪಿಗೆ ತಕ್ಕ ಪಾಠ ಕಲಿಸುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸುತ್ತೇವೆ ಅಂತ ಬೆಂಬಲಿಗರು ಹೇಳಿದ್ದಾರೆ. ಇವತ್ತು ಅವರು ಕುಟುಂಬ ರಹಿತ ರಾಜಕಾರಣ ಮಾಡಬೇಕು, ಭ್ರಷ್ಟಾಚಾರ ಮುಕ್ತ ರಾಜಕಾರಣ ಮಾಡಬೇಕಂತ ಬಿ ಜೆ ಪಿಯಲ್ಲಿ ಒಕ್ಕೋರಿಲಿಂದ ಇವರು ಮಾತಾಡಿದ್ದೇ ಮುಳು ಆಯ್ತಾ? ಇವತ್ತು ಅವ್ರನ್ನ ಹೊರಗೆ ಹಾಕ್ಲಿಕ್ಕೆ ಇದೇ ಒಂದು ಕಾರಣ. ಬೇರೆ ಪಕ್ಷದ ವಿರುದ್ಧ ಅದು ಯಾವುದೇ ವೇದಿಕೆಯಲ್ಲಿ ಅವರು ಮಾತಾಡಿಲ್ಲ ಇಲ್ಲಿವರೆಗೆ. ನಮ್ಮ ಪಂಚಮಸಾಲಿ ಸಮುದಾಯನಕ್ಕಿಂತ ಅಖಿಲ ಭಾರತ ಲಿಂಗಾಯತ ಸಮಾಜ ಅವ್ರ ಹಿಂದಿದೆ. ನಮ್ಮ ಕೋನ್ ರೆಡ್ಡಿ ಅವರು ಕೂಡ ಹೇಳಿದರು, ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಬಿ ಜೆ ಪಿಯವರು ಹೊರ ಹಾಕಿ ತಪ್ಪು ಮಾಡಿದ್ದಾರೆ. ಒಬ್ಬ ಕಾಂಗ್ರೆಸ್ MLA ಶಾಸಕರಿಗೆ ಗೊತ್ತಾಗ್ತಾ ಇದೆ, ನಮ್ಮ ಹೈಕಮಾಂಡ್ಗೆ ಯಾಕೆ ಗೊತ್ತಾಗಲಿಲ್ಲ? ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಮುಖಂಡರಿಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಬಸನಗೌಡರನ್ನು ಹೊರ ಹಾಕೋದ್ರಿಂದ ಬಸನಗೌಡರಿಗೆ ಏನೂ ಲಾಸ್ ಇಲ್ಲ, ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಮಾತ್ರ ಲಾಸ್ ಇದೆ ಅಂತ ನಾನು ಕಡಾಖಂಡಿತವಾಗಿ ನಾನು ಹೇಳ್ತಾ ಬಯಸ್ತೇನೆ. ಇತ್ತ ಕೊಪ್ಪಳದಲ್ಲೂ ಯತ್ನಾಳ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕೆಲ ಬಿಜೆಪಿ ನಾಯಕರು ಸೇರಿದಂತೆ ಪಂಚಮಸಾಲಿ ಸಮುದಾಯ ಆಕ್ರೋಶ ವ್ಯಕ್ತಪಡಿಸಿದೆ. ಬಿಜೆಪಿ ಸಾಕು, ಬಿಆರ್ಪಿ ಬೇಕು, ಬಿಜೆಪಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಪೋಸ್ಟ್ ಹಾಕಿದ್ದಾರೆ. ಚಿಕ್ಕಮಗಳೂರಿನಲ್ಲೂ ಕೆಲ ಹಿಂದೂ ಸಂಘಟನೆಗಳವರು ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ಹೊರಹಾಕಿದ್ದಾರೆ. ಹಾಸನದಲ್ಲೂ ಯತ್ನಾಳ್ ಪರವಾಗಿ ಪ್ರತಿಭಟನೆಗಳು ನಡೆದಿವೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಪಂಚಮಸಾಲಿ ಮುಖಂಡರ ಸಭೆ ನಡೆದಿದ್ದು ಎಲ್ಲರೂ ಯತ್ನಾಳ್ಗೆ ಬೆಂಬಲಿಸಬೇಕು ಎಂಬ ಬಗ್ಗೆ ಚರ್ಚೆ ಆಗಿದೆ. ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಎಂದ ಬಿಜೆಪಿ ನಾಯಕರು. ಉಚ್ಚಾಟನೆ ನಿರ್ಧಾರ ವಾಪಸ್ ಪಡೆಯಲಿ ಎಂದ ಶ್ರೀರಾಮುಲು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಾಟನೆಯನ್ನ ಬಿಜೆಪಿ ನಾಯಕರು ಸಮರ್ಥನೆ ಮಾಡಿಕೊಳ್ಳೋಕೂ ಆಗ್ತಾ ಇಲ್ಲ, ಅದು ಸರಿ ಅಂತ ಹೇಳೋಕೂ ಆಗ್ತಾ ಇಲ್ಲ. ಅದಕ್ಕೆ ಎಲ್ಲರೂ ಹೈಕಮಾಂಡ್ ಕಡೆ ಬೊಟ್ಟು ಮಾಡ್ತಾ ಇದ್ದಾರೆ. ನಮ್ಮದು ಶಿಸ್ತಿನ ಪಕ್ಷ, ಹೈಕಮಾಂಡ್ ಏನು ಹೇಳುತ್ತೋ ಅದಕ್ಕೆ ನಾವು ಬದ್ಧವಾಗಿರಬೇಕು, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಸಾಕಷ್ಟು ಬಿಜೆಪಿ ನಾಯಕರು ಅದೇ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆನೇ ನಾನು ಕೆಲವ್ರ ಜೊತೆ ಎಲ್ಲ ಮಾತಾಡಿದ್ದೀನಿ. ನೋಡೋಣ, ಅಲ್ಟಿಮೇಟ್ ಕೇಂದ್ರದ ತೀರ್ಮಾನ ಏನಿದೆ ಅದಕ್ಕೆಲ್ಲ ನಾವು ತಲೆ ಬಾಗೇಬೇಕು, ಬಾಗ್ತೀರಿ. ನಾವೆಲ್ಲ ಪಕ್ಷ ನಮಗೆ ತಾಯಿ ಇದ್ದಂಗೆ. ಸೊ ಕೇಂದ್ರದ ತೀರ್ಮಾನಕ್ಕೆ ನಾವೆಲ್ಲ ಬದ್ಧರಾಗಿದ್ದೀರಿ. ಮೃತ್ಯುಂಜಯ ಸ್ವಾಮೀಜಿಯವರು ಒಂದು ಮೀಟಿಂಗನ್ನು ಕರೆದಿದ್ದಾರೆ. ಯತ್ನಾಳು ಕೂಡ ಈ ಪಂಚಮಶಾಲಿ ಸಮುದಾಯಕ್ಕೆ ಬಂದಂಥವ್ರು ಅಂತ ಮೀಟಿಂಗ್ ಕರೆದಿದ್ದಾರೆ. ಗೊತ್ತಿಲ್ಲ ಏನು ತೀರ್ಮಾನ ತಗೊಂತಾರೋ ಗೊತ್ತಿಲ್ಲ. ನೋಡೋಣ, ಕಾದು ನೋಡೋಣ, ಏನು ತೀರ್ಮಾನ ತಗೊಂತಾರೋ ಕಾದು ನೋಡೋಣ. ಕಾಂಗ್ರೆಸ್ ದುರದೃಷ್ಟಕರವಾಗಿರ್ತಕ್ಕಂಥ ಬೆಳವಣಿಗೆಗಳು. ನಾವೆಲ್ಲ ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನುವಂಥ ತತ್ವ ಸಿದ್ಧಾಂತದ ಅಡಿಯಲ್ಲೇ ರಾಜಕಾರಣ ಮಾಡ್ತಿರೋರು. ಹಾಗಾಗಿ ನಾನು ಇದ್ರ ಬಗ್ಗೆ ವಿಶ್ಲೇಷಣೆ ಮಾಡೋಕ್ಕೆ ನಾನು ಹೋಗಲ್ಲ. ಏಕ್ ಹೈತು ಸೇಫ್ ಅನ್ನೋದು ದೇಶಕ್ಕೂ ಅನ್ವಯ ಆಗುತ್ತೆ, ಪಕ್ಷಕ್ಕೂ ಅನ್ವಯ ಆಗುತ್ತೆ, ಹಿಂದೂಗಳಿಗೂ ಅನ್ವಯ ಆಗುತ್ತೆ. ಯತ್ನಾಳ್ ಉಚ್ಚಾಟನೆಗೆ ಬಿಜೆಪಿಯಲ್ಲಿರೋ ವಿಜಯೇಂದ್ರ ವಿರೋಧಿ ಬಣ ಮತ್ತು ತಟಸ್ಥ ಬಣ ತಿರುಗಿ ಬೀಳಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಆದರೆ ತಿರುಗಿ ಬಿದ್ದರೆ ನಮಗೂ ಅದೇ ಶಿಕ್ಷೆ ಆಗಬಹುದು ಅನ್ನೋ ಕಾರಣಕ್ಕೆ ಎಲ್ಲರೂ ತುಟಿ ಬಿಚ್ಚದೆ ಸೈಲೆಂಟ್ ಆಗಿದ್ದಾರೆ. ಯಾರೋ ಕೆಲವರು ಮಾತ್ರ ಈ ನಿರ್ಧಾರ ಆಘಾತಕಾರಿ, ಉಚ್ಚಾಟನೆಯ ನಿರ್ಧಾರವನ್ನ ಪುನರ್ ಪರಿಶೀಲನೆ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದ್ದಾರೆ. ಏನು ಪಕ್ಷ ಇವತ್ತು ನಮ್ಮ ಬಸವರಾಜ ಪಾಟೀಲ್ ಯತ್ನಾಳ್ ಅವ್ರನ್ನ ಏನು ಉಚ್ಚಾಟನೆ ಮಾಡಿದನೋ, ಬಹುಶಃ ದೇಶದಲ್ಲಿ ಅಗ್ರಗಣ್ಯರ ನಾಯಕರಾದಂಥ ಸನ್ಮಾನ್ಯ ಅಮಿತ್ ಶಾ ಅವರು, ರಾಷ್ಟ್ರೀಯ ನಾಯಕರಾದಂಥ ಸನ್ಮಾನ್ಯ
ನಮ್ಮ JP ನಡ್ಡಾ ಅವರು ಜೊತೆಯಲ್ಲಿ ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮರುಪರಿಶೀಲನೆ ಮಾಡಬೇಕೆಂದೇಳಿ ನಾನು ಒಂದು ರೀತಿ ಅವ್ರನ್ನ ವಿನಂತಿಯನ್ನು ಮಾಡ್ಕೊತೀನಿ. ಇಡೀ ಪಂಚಮಶಾಲಿ ಲಿಂಗಾಯತ ಸಮುದಾಯದ ಜನರೆಲ್ಲರೂ ಕೂಡ, ಯಾಕಂದರೆ ಅವರೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವರು ಎಲ್ಲೋ ಒಂದು ಕಡೆ ಪ್ರೀತಿ ವಿಶ್ವಾಸದಿಂದ ರಾಜಕಾರಣವನ್ನು ಮಾಡ್ಕೊತ ಬರ್ತಾ ಇದ್ದಾರೆ. ಇವತ್ತು ಆ ಸಮುದಾಯಕ್ಕೆ ಎಲ್ಲ ಒಂದು ಕಡೆ ನಾವು ಆಗಬಾರ್ದು. ಎಲ್ಲೋ ಒಂದು ಕಡೆ ಈ ಸಮುದಾಯದ ನಾಯಕರನ್ನು ನಾವು ದೂರ ಮಾಡ್ಕೊಂತು ಅಂತೇಳಿ BJPಯವರು ನಾವು ಪಡಬಾರ್ದನ್ನಂಥ ಕಾರಣದಿಂದ ಅವ್ರನ್ನ ನಾನು ವಿನಂತಿಯನ್ನು ಮಾಡ್ಕೊತೀನಿ, ಕೇಳ್ಕೊತೀನಿ, ದಯವಿಟ್ಟು ಪುನಃ ಮರುಪರಿಶೀಲನೆ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರನ್ನ ನಾನು ವಿನಂತಿಯನ್ನು ಕೂಡ ಮಾಡ್ಕೊತೀನಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ. ಅವರು ಬಿಜೆಪಿಯಲ್ಲಿ ಇದ್ರೇನೇ ಒಂದು ಘನತೆ. ಅವರು ಪಕ್ಷದಲ್ಲಿದ್ದರೆ ಬಿಜೆಪಿಗೂ ಸಾಕಷ್ಟು ಅನುಕೂಲ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕಟ್ಟಾ ಹಿಂದೂಗಳ ಮತಗಳು ಬಿಜೆಪಿಗೆ ಬರುತ್ತೆ. ಆದರೆ ಈಗ ಅವರ ಉಚ್ಚಾಟನೆಯಿಂದ ಪಕ್ಷಕ್ಕೆ ಹಿನ್ನಡೆಯಾಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೆ ಯತ್ನಾಳ್ ಅವರ ಉಚ್ಚಾಟನೆ ನಿರ್ಧಾರವನ್ನ ಮರುಪರಿಶೀಲನೆ ಮಾಡುವುದು ಒಳ್ಳೆಯದು ಅಂತ ಶ್ರೀರಾಮುಲು ಹೇಳಿದ್ರು. ಯತ್ನಾಳ್ ಈ ಹಿಂದೆಯೂ 2 ಬಾರಿ ಪಕ್ಷದಿಂದ ಉಚ್ಚಾಟನೆಗೊಂಡಿದ್ರು. ಆಗೆಲ್ಲ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಲಾಗಿತ್ತು. 2016ರಲ್ಲಿ 6 ವರ್ಷ ಉಚ್ಚಾಟನೆ ಆದರೂ 2 ವರ್ಷಕ್ಕೆ ಮತ್ತೆ ಅವರನ್ನ ಪಕ್ಷಕ್ಕೆ ಕರೆದು ಟಿಕೆಟ್ ಕೊಡಲಾಗಿತ್ತು. ಈಗಲೂ ಅದೇ ರೀತಿ ಆಗಬಹುದು. ಯತ್ನಾಳ್ ಉಚ್ಚಾಟನೆಯನ್ನ ವಾಪಸ್ ಪಡೆದು ಮತ್ತೆ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳಬಹುದು ಅಂತ ಕೆಲವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಯತ್ನಾಳ್ ಬೆಂಬಲಕ್ಕೆ ನಿಂತ ರಮೇಶ್ ಜಾರಕಿಹೊಳಿ. ಯತ್ನಾಳ್ ಪರ ಲಾಬಿ ಮಾಡುವುದಕ್ಕೆ ಸಾಹುಕಾರ್ ರೆಡಿ. ಯತ್ನಾಳ್ ಈ ಹಿಂದಿನ ರೀತಿ ಸಿಂಗಲ್ ಅಲ್ಲ. ಸಿಂಗಲ್ ಆಗಿ ಹೋರಾಟ ಮಾಡಿದ್ರೆ ಯಾರೂ ಹೆದರಲ್ಲ ಅಂತ ಚೆನ್ನಾಗಿ ತಿಳಿದುಕೊಂಡಿದ್ದ ಯತ್ನಾಳ್ ಈ ಬಾರಿ ತಮ್ಮದೇ ಒಂದು ಟೀಮ್ ರೆಡಿ ಮಾಡಿದ್ರು. ಯತ್ನಾಳ್ ಟೀಮ್ನಲ್ಲಿ ಸದ್ಯ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಮಧು ಬಂಗಾರಪ್ಪ, BP ಹರೀಶ್, ಪ್ರತಾಪ್ ಸಿಂಹ ಅಂತ ಘಟಾನುಘಟಿ ನಾಯಕರೇ ಇದ್ದಾರೆ. ಈಗ ಅವರೆಲ್ಲ ತಮ್ಮ ಪರ ಧ್ವನಿ ಎತ್ತಲಿದ್ದಾರೆ ಅನ್ನೋ ವಿಶ್ವಾಸದಲ್ಲಿ ಯತ್ನಾಳ್ ಇದ್ದಾರೆ. ಸದ್ಯ ವಿಜಯೇಂದ್ರ ವಿರೋಧಿ ಬಣದಲ್ಲಿರೋ ಯಾರೂ ಸಹ ಹೆಚ್ಚು ಮಾತಾಡ್ತಾ ಇಲ್ಲ. ಆದ್ರೆ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಮಾತ್ರ ತಮ್ಮ ನಾಯಕ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಯತ್ನಾಳ್ ಉಚ್ಚಾಟನೆ ನಮಗೆ ಮಾತ್ರ ಅಲ್ಲ, ವಿರೋಧಿ ಬಣಕ್ಕೂ ಎಚ್ಚರಿಕೆಯ ಗಂಟೆ. ಯತ್ನಾಳ್ ಅವರು ಒಂಟಿಯಾಗಿಲ್ಲ, ನಾವು ಅವರ ಪರ ಇದ್ದೇವೆ, ಗಟ್ಟಿಯಾಗಿ ನಿಲ್ಲುತ್ತೇವೆ ಅಂತ ಸಾಹುಕಾರ್ ರಮೇಶ್ ಜಾರಕಿಹೊಳಿ ಹೇಳಿದ್ರು. ಯತ್ನಾಳ್ ಉಚ್ಚಾಟನೆ 1 ತಿಂಗಳಿಂದಲೂ ಪ್ರಯತ್ನಗಳು ನಡೆದಿತ್ತಂತೆ. ಅದರ ವಾಸನೆ ಮೂಗಿಗೆ ಬಡಿದಿತ್ತಂತೆ. ಇದರ ಹಿಂದೆ ಯಾರು ಇದ್ದಾರೆ ಅನ್ನೋದು ಗೊತ್ತಿದೆ ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ರು. ನಾಳೆ ಎಲ್ಲ ನಾಯಕರು ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ತೀವಿ. ಯತ್ನಾಳ್ ಕಡೆಯಿಂದ ಹೈಕಮಾಂಡ್ಗೆ ಪತ್ರ ಬರೆಸುತ್ತೇವೆ, ಹೈಕಮಾಂಡ್ಗೆ ಮನವಿ ಮಾಡಿಕೊಳ್ಳುತ್ತೇವೆ. ಯತ್ನಾಳ್ ಉಚ್ಚಾಟನೆಯಿಂದ ನಮಗೆ ನೋವಾಗಿದೆ ಅಂತ ರಮೇಶ್ ಜಾರಕಿಹೊಳಿ ಬೇಸರ ವ್ಯಕ್ತಪಡಿಸಿದ್ರು. ನೋಡಿ, ಯತ್ನಾಳ್ ಅವರು ನಮ್ಮ ಪಕ್ಷದ ದೊಡ್ಡ ಸಮುದಾಯದ ದೊಡ್ಡ ನಾಯಕರು. ಇವತ್ತು ನಮ್ಮ ನಾಯಕರು. ನಾವು ಇದು ಪಕ್ಷ ಯಾಕೆ ನಿರ್ಣಯ ತಗೊಂಡು ನನಗೆ ಗೊತ್ತಿಲ್ಲ. ನಮ್ಮ ಪಕ್ಷದ ನಿರ್ಣಯ ಪ್ರಶ್ನೆ ಮಾಡುವಂಥ ದೊಡ್ಡ ಮನುಷ್ಯನ ಅಲ್ಲ. ಪಕ್ಷ ನಮ್ಮ ಎಲ್ಲಕ್ಕಿಂತ ದೊಡ್ಡ ಪಕ್ಷ ನಿರ್ಣಯ ತಗೊಂತ ಅದನ್ನ ನೋಡೋಣ, ಯಾಕೆ ತಗೊಂತ ನೋಡ್ಕೊಂಡು ನಾವು ನಾಳೆ ಸಭೆ ಸೇರತ್ತು. ನಾಳೆ ನಮ್ಮ ಎಲ್ಲ ನಾಯಕರು ನಮ್ಮ ಕುಡ್ಕೊಂಡು ಚರ್ಚೆ ಮಾಡ್ಕೊಂಡು ಹೈಕಮಾಂಡ್ಗೆ ಶಿಸ್ತುಸಮಿತಿ ಮತ್ತು ಹೈಕಮಾಂಡ್ಗೆ ಯತ್ನಾಳ್ ಕಡೆ ಒಂದು ಲೆಟರ್ ಬರೆಸಿ ಇದು ಪುನರ್ ಪರಿಶೀಲನೆ ಮಾಡಿ ಇದನ್ನ ಉಚ್ಚಾಟನೆ ಹಿಂದೆ ಪಡಿಬೇಕಂತ ನಾವೆಲ್ಲರೂ ಕೂಡ ಮನವಿ ಮಾಡ್ಕೋತೀವಿ. ಯತ್ನಾಳ್ ಉಚ್ಚಾಟನೆಯಿಂದ ಅವರ ಜೊತೆಗಿದ್ದು ಹೋರಾಟಕ್ಕೆ ಮುಂದಾಗಿದ್ದವರಿಗೆಲ್ಲ ಶಾಕ್ ಎದುರಾಗಿದೆ. ಅದಕ್ಕೆ ನಾನು ಭಯ ಪಡ್ತಾ ಇಲ್ಲ ಅಂತ ತೋರಿಸಿಕೊಳ್ಳೋ ಪ್ರಯತ್ನ ಮಾಡಿರೋ ಸಾಹುಕಾರ್, ನಾನು ಹಿಂದೆ ಮಾತಾಡಿದ ಪ್ರತಿಯೊಂದು ಶಬ್ದಕ್ಕೂ ಬದ್ಧನಿದ್ದೇನೆ, ಹೈಕಮಾಂಡ್ ಜೊತೆಯೂ ಮಾತಾಡಿದ್ದೇನೆ, ಶೀಘ್ರದಲ್ಲೇ ಸಮಸ್ಯೆ ಬಗೆಹರಿಯುತ್ತೆ. ಯತ್ನಾಳ್ ಆಗಲಿ, ನಾನಾಗಲಿ, ನಮ್ಮ ಟೀಮ್ ಆಗಲಿ ಬಿಜೆಪಿಯಲ್ಲೇ ಇರ್ತೇವೆ ಅನ್ನೋ ಮಾತನ್ನ ಹೇಳಿದ್ರು. ಸದ್ಯ ಯತ್ನಾಳ್ ಉಚ್ಚಾಟನೆಯಿಂದ ರೆಬೆಲ್ಸ್ಗೆಲ್ಲ ಒಂದು ರೀತಿಯಲ್ಲಿ ಭಯ ಶುರುವಾಗಿದ್ದು ಅವರೆಲ್ಲ ಮುಂದೇನು ಅಂತ ಚರ್ಚೆ ಮಾಡಲು ತೀರ್ಮಾನಿಸಿದ್ದಾರೆ. ಅದಕ್ಕೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಅವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ಮಾತಾಡಲು ಟೈಮ್ ಫಿಕ್ಸ್ ಮಾಡಿದ್ದಾರಂತೆ. ಚರ್ಚೆ ಮಾಡಿದ ಬಳಿಕ ಮುಂದಿನ ನಡೆ ನಿರ್ಧಾರ ಏನು ಅನ್ನೋದನ್ನ ತೀರ್ಮಾನ ಮಾಡಲು ಮುಂದಾಗಿದ್ದಾರೆ. ಇಲ್ಲಿವರೆಗೆ ಒಂದು ಲೆಕ್ಕ, ಇನ್ಮೇಲ್ ಒಂದು ಲೆಕ್ಕ. ಇಷ್ಟು ದಿನ ಹೈಕಮಾಂಡ್ ಏನನ್ನುತ್ತೋ ಅನ್ನೋ ಭಯ ಇತ್ತು, ಶಿಸ್ತು ಕ್ರಮದ ಬಗ್ಗೆ ಆತಂಕ ಇತ್ತು. ಆದ್ರೆ ಈಗ ಯಾವುದೂ ಇಲ್ಲ. ಹಾಗಾಗಿ ಯತ್ನಾಳ್ ಇನ್ನೂ ಉಗ್ರ ರೂಪ ಪಡೆದುಕೊಳ್ತಾರೆ. ಪೂಜ್ಯ ತಂದೆ ಮತ್ತು ಮಗನ ವಿರುದ್ಧ ವಾರ್ ಡಿಕ್ಲೇರ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಿಂದೂ ಹುಲಿ ಯತ್ನಾಳ್ ಈಗ ಏನ್ ಮಾಡ್ತಾರೆ? ಯತ್ನಾಳ್ಗಾಗಿ ಜಾರಕಿಹೊಳಿ ಮಾಡಿರೋ ಪ್ಲಾನ್ ಏನು?
BY ವಿಜಯೇಂದ್ರ ಆ್ಯಂಡ್ ಟೀಮ್ಗೂ ಹೈಕಮಾಂಡ್ ಶಾಕ್ ಕೊಡುತ್ತೆ. ಯತ್ನಾಳ್ ಈಗ ಒಬ್ಬಂಟಿ ಅಲ್ಲ, ಅವರ ಜೊತೆ ರಮೇಶ್ ಜಾರಕಿಹೊಳಿಯಂತಹ ದೊಡ್ಡ ದೊಡ್ಡ ಲೀಡರ್ಗಳು ಇದ್ದಾರೆ. ಅವರ ಪರವಾಗಿ ಒಂದಷ್ಟು ಸಂಘಟನೆಗಳು ಇವೆ, ಅವರ ಪರ ಒಂದಷ್ಟು ಕಾರ್ಯಕರ್ತರೂ ಇದ್ದಾರೆ. ಹೀಗಿದ್ದಾಗ ಸೈಲೆಂಟ್ ಆಗೋ ಮಾತೆಲ್ಲಿ? ಖಂಡಿತ ಯತ್ನಾಳ್ ಸೈಲೆಂಟ್ ಆಗಲ್ಲ, ಇನ್ನಷ್ಟು ವೈಲೆಂಟ್ ಆಗ್ತಾರೆ. ಅದರ ಝಲಕ್ ಹೇಗಿರುತ್ತೆ ಅನ್ನೋದನ್ನ ಈಗಾಗಲೇ ಅವರು ತಮ್ಮ ಟ್ವೀಟ್ ಮೂಲಕ ತೋರಿಸಿದ್ದಾರೆ. ಮುಂದೆ ರಾಜ್ಯದಾದ್ಯಂತ ಹೋರಾಟ ಮಾಡಲು ಯತ್ನಾಳ್ ತೀರ್ಮಾನಿಸಿದ್ದಾರಂತೆ. ಸೈಲೆಂಟ್ ಆಗಿದ್ದು ಹೈಕಮಾಂಡ್ ವಿಶ್ವಾಸ ಗಳಿಸಿದ್ರೆ ಆದಷ್ಟು ಬೇಗ ಪಕ್ಷಕ್ಕೆ ವಾಪಸ್ ಬರಬಹುದು. ಆದರೆ ಯತ್ನಾಳ್ ಅವರಿಂದ ಇದು ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಹೈಕಮಾಂಡ್ ವಿರುದ್ಧವೇ ಒತ್ತಡ ತಂತ್ರ ಅನುಸರಿಸಬಹುದು ಅಂತ ಹೇಳಲಾಗ್ತಾ ಇದೆ. ಪಕ್ಷದಿಂದ ಉಚ್ಚಾಟನೆಯಾದ ಯತ್ನಾಳ್ ರೆಬೆಲ್ 2.0 ಆಗ್ತಾರೆ. ಮುಂದಿನ ದಿನಗಳಲ್ಲಿ ಘರ್ಜನೆ ಜೋರು ಮಾಡುತ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಏನು ಮಾಡುತ್ತಾರೆ ಅಂತ ನೋಡೋದಾದ್ರೆ, ಅವರು ಯಡಿಯೂರಪ್ಪ ಮತ್ತು ಕುಟುಂಬದ ವಿರುದ್ಧ ತಮ್ಮ ಹೋರಾಟವನ್ನ ತೀವ್ರಗೊಳಿಸುವ ಸಾಧ್ಯತೆ ಇದೆ. ವಿಜಯೇಂದ್ರ ವಿರುದ್ಧ, ಕುಟುಂಬ ರಾಜಕಾರಣದ ವಿರುದ್ಧ ಮತ್ತಷ್ಟು ಟೀಕೆ ಮಾಡುವ ಸಾಧ್ಯತೆ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಹೋರಾಟ ಮಾಡಿ ತಮ್ಮ ಬಲ ಪ್ರದರ್ಶಿಸಬಹುದು. ಪಂಚಮಸಾಲಿ ಸಮುದಾಯವನ್ನ ಪಕ್ಷದ ವಿರುದ್ಧ ಎತ್ತಿಕಟ್ಟೋ ಕೆಲಸ ಮಾಡಬಹುದು. ರಾಜ್ಯ ಉಸ್ತುವಾರಿಗಳ ವಿರುದ್ಧ ತಿರುಗಿ ಬೀಳಬಹುದು. ಯತ್ನಾಳ್ ಉಚ್ಚಾಟನೆಯಿಂದ ಪಕ್ಷಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಅವರಿಗೆ ಉತ್ತರ ಕರ್ನಾಟಕ ಮಾತ್ರವಲ್ಲದೆ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಬೆಂಬಲಿಗರಿದ್ದಾರೆ. ಈಗಾಗಲೇ ಒಂದು ಗುಂಪು ಯತ್ನಾಳ್ ಪರ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತಿದೆ. ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕರು ಪಕ್ಷಕ್ಕೆ ಬೇಡ, ಕುಟುಂಬ ರಾಜಕಾರಣವೇ ಬೇಕು ಅಂತ ಆಕ್ರೋಶ ಹೊರಹಾಕಿದೆ. ಇದೇ ವಿಚಾರವನ್ನಿಟ್ಟುಕೊಂಡು ಯತ್ನಾಳ್ ಸಹ ಹೋರಾಟ ಮಾಡೋ ಸಾಧ್ಯತೆ ಇದ್ದು, ಇದು ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಹೊಡೆತ ಕೊಡೋ ಸಾಧ್ಯತೆ ಇದೆ. ಅಲ್ಲದೆ ಯತ್ನಾಳ್ ಅವರಿಗಿಂತ ಅವರ ಜೊತೆ ಇರೋ ರೆಬೆಲ್ ನಾಯಕರ ನಡೆಯೇನು ಅನ್ನೋದು ಹೈಕಮಾಂಡ್ಗೆ ದೊಡ್ಡ ತಲೆನೋವಾಗಿದೆ. ಯಾಕಂದ್ರೆ ಯತ್ನಾಳ್ ಪರ ಅವರು ಒಗ್ಗಟ್ಟು ಪ್ರದರ್ಶನ ಮಾಡಿದ್ರೆ ಹೈಕಮಾಂಡ್ ತಲೆಬಾಗಬೇಕಾಗುತ್ತೆ. ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರಿಸಿಕೊಳ್ಳಬೇಕಾಗುತ್ತೆ. ಅದಕ್ಕೆ ಯತ್ನಾಳ್ ಮಾತ್ರವಲ್ಲದೆ ವಿಜಯೇಂದ್ರ ಮತ್ತು ಬಣದ ವಿರುದ್ಧವೂ ಆಕ್ಷನ್ ತೆಗೆದುಕೊಳ್ಳಲು ಹೈಕಮಾಂಡ್ ತೀರ್ಮಾನಿಸಿದೆಯಂತೆ. ವಿಜಯೇಂದ್ರಗೆ ಅಧ್ಯಕ್ಷ ಸ್ಥಾನದಿಂದಲೇ ಕೊಡಬಹುದು, ಬಣ ರಾಜಕೀಯದಿಂದ ದೂರ ಇರೋರಿಗೆ ಪಟ್ಟ ಕಟ್ಟಬಹುದು ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ರೆಬೆಲ್ಸ್ ಸಮಾಧಾನ ಆಗುವಂತೆ ವಿಜಯೇಂದ್ರ ಬಣದವರಿಗೂ ಶಿಸ್ತು ಕ್ರಮದ ನೋಟಿಸ್ ಹೋಗಿದ್ದು, ಅವರ ವಿರುದ್ಧವೂ ಕ್ರಮ ತೆಗೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.